ಹೆಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತಂತೂ ನಿಮ್ಮ ಬಿಳಿ ಕೂದಲ ಸಮಸ್ಯೆಗಾಗಿ ಎಷ್ಟೊಂದು ನ್ಯಾಚುರಲ್ ಆದಂಥ ರೆಮಿಡಿಯನ್ನು ತೊಗೊಂಡು ಬಂದಿನಿ ಅಂದರೆ ವೀಕ್ಷಕರೇ, ಇದನ್ನು ನೀವು ಒಂದ್ಸಲ ಅಪ್ಲೈ ಮಾಡಿಕೊಂಡ್ರೆ ಸಾಕು. ನಿಮಗೆ ಎಷ್ಟೇ ಒಂದು ಬಿಳಿ ಕೂದಲ ಸಮಸ್ಯೆ ಇರಲಿ ಇದರಿಂದ ಕಡಿಮೆ ಆಗುತ್ತೆ. ಒಂದು ಕೂಡ ಇಲ್ಲಿ ನಾನು ಏನು ಕೆಮಿಕಲ್ ಬಳಸ್ತಾ ಇಲ್ಲ, ಯಾವ ಒಂದು ಪೌಡರ್ ಬಳಸ್ತಾ ಇಲ್ಲ, ಏನೂ ಇಲ್ಲ. ಜಸ್ಟ್ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂಥ ಮೂರೇ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ಈ ಒಂದು ವಾಟರ್ ಪ್ರೂಫ್ ನ್ಯಾಚುರಲ್ ಹೇರ್ ಡೈನ ನಿಮ್ಮನ್ನು ಹೇಳ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಇದನ್ನು ಹಚ್ಕೊಂಡು ನೀವು ತಲೆ ಸ್ನಾನ ಕೂಡ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನಿಮಗೆ ಎಲ್ಲಾದರೂ ಎಮರ್ಜೆನ್ಸಿಯಲ್ಲಿ ಹೋಗಬೇಕಾದಾಗ ಖಂಡಿತವಾಗಲೂ ಇದನ್ನು ಜಸ್ಟ್ ಅಪ್ಲೈ ಮಾಡ್ಕೊಂಡು ಹೋಗ್ರೆ ಯಾರಿಗೂ ಸಹ ಗೊತ್ತು ಕೂಡ ಆಗೋದಿಲ್ಲ ನೀವೇನಾದರೂ ಹಚ್ಕೊಂಡಿದ್ದೀರಾ ಅಂತ. ಅಷ್ಟೊಂದು ನ್ಯಾಚುರಲ್ ಕಲರ್ ಇದೆ ಇದು. ಸೊ ಅದನ್ನು ಯಾವ ರೀತಿಯಾಗಿ ನಾವು ಪ್ರಿಪೇರ್ ಮಾಡ್ಕೊಳ್ಳೋದಂತ ಬನ್ನಿ ವೀಕ್ಷಕರೇ, ಇವತ್ತು ನಿಮ್ಮನ್ನು ತೋರಿಸ್ಕೊಡ್ತೀನಿ. ನಾನು ಈ ವಿಡಿಯೋ ಇಷ್ಟ ಆದರೆ ಚಾನಲಲ್ಲಿ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ. ಇದೇ ಥರವಾದ ನೈಸರ್ಗಿಕವಾದಂಥ ವೀಡಿಯೋಸ್ ನೋಡೋಕ್ಕೆ ಈ ಒಂದು ನನ್ನ ಚಾನಲಿಂದ ಕನೆಕ್ಟೆಡ್ ಇರಿ. ಸೊ ಬನ್ನಿ ನೋಡೋಣ ವೀಕ್ಷಕರೇ ಆ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ಏನಂತ. ಇಲ್ಲಿ ನೋಡಿ, ಮೊದಲು ಒಂದು ಕಬ್ಬಿಣದ ಬಾಳೆಗೆಯನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಇವಾಗ ವೀಕ್ಷಕರೇ ನಾನು ಹಾಕ್ತಾ ಇರೋವಂಥದ್ದು ಏನಪ್ಪ ಅಂದರೆ ಈರುಳ್ಳಿ ಸೊಪ್ಪೆ. ನೋಡಿ, ಈ ಒಂದು ಈರುಳ್ಳಿ ಸೊಪ್ಪೆನ ನಾವು ಕಸ ಅಂತ ಬಿಸಾಕ್ತೀವಿ, ಆದರೆ ಇದು ನಮ್ಮ ಕೂದಲ ಆರೈಕೆಗೆ ಎಷ್ಟು ಒಳ್ಳೆಯದಂತ ವೀಕ್ಷಕರೇ ನಿಮಗೆ ಗೊತ್ತಿರಲ್ಲ. ಕೂದಲನ್ನು ಕಪ್ಪು ಮಾಡ್ಕೊಳ್ಬೇಕಂದಾಗ ಖಂಡಿತವಾಗಲೂ ಈರುಳ್ಳಿ ಭಾಳಷ್ಟು ಹೆಲ್ಪ್ ಮಾಡುತ್ತೆ. ಯಾವ ರೀತಿಯಾಗಿ ಈರುಳ್ಳಿ ಕೂದಲು ಬೆಳವಣಿಗೆನ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಲ್ವಾ, ಅದೇ ರೀತಿಯಾಗಿದ್ರೂ ಸೊಪ್ಪೆ ಕೂಡ ನಮ್ಮ ಕೂದಲನ್ನ ನ್ಯಾಚುರಲ್ ಡೈ ಆಗಿ ಕೆಲಸ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಈರುಳ್ಳಿ ಸೊಪ್ಪನ್ನು ತೊಗೊಂಡಿದ್ದೀನಿ ವೀಕ್ಷಕರೇ. ಈ ಒಂದು ವಿಡಿಯೋ ನೋಡಿದ ಮೇಲೆ ಮತ್ತೆ ಕೂಡ ಯಾವಾಗಲೂ ನೀವು ಈರುಳ್ಳಿ ಸೊಪ್ಪಿನ ಬಿಸಾಕೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾನು ಪ್ರಿಪೇರ್ ಮಾಡುವಂಥ ಈ ಒಂದು ಹೇರ್ ಡೈ ನೀವು ನೋಡಿಬಿಟ್ರೆ ಸಾಕು, ಮತ್ತೆ ಇದೇ ಮಾಡಿ ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೊಳ್ತೀರ. ಸೊ ನೋಡಿ ಏನು ಮಾಡಬೇಕಂದ್ರೆ ಈರುಳ್ಳಿ ಸೊಪ್ಪನ್ನು ತೊಗೊಂಡು ನೋಡಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು, ಪೂರ್ತಿ ಕಲರ್ ಚೇಂಜ್ ಆಗೋಬೇಕು. ಸೊ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು. ಇದರಲ್ಲಿ ಇನ್ನೆರಡು ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ವೀಕ್ಷಕರೇ, ಅವೇನು ಅಂತ ಕೂಡ ನೋಡ್ಕೊಂಡು ಬರೋಣ. ಸೊ ಇಲ್ಲಿ ನೋಡಿ, ನಾನು ತೊಗೊಂಡಿರೋ ಅಂಥದ್ದು ಅರಿಶಿಣದ ಪುಡಿ ವೀಕ್ಷಕರೇ. ಹೌದು ವೀಕ್ಷಕರೇ, ನಾನಿಲ್ಲಿ ತೊಗೊಂಡಿರೋ ಅಂಥದ್ದು ಅರಿಶಿಣ ಪುಡಿ 2 ಸ್ಪೂನಷ್ಟು. ಅರಿಶಿಣ ಪುಡಿ ಆ್ಯಂಟಿ ಫಂಗಲ್ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಜೊತೆಗೆ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು, ಇದು ನಮ್ಮ ಕೂದಲ ಆರೈಕೆಗೂ ಕೂಡ ಅಷ್ಟೇ ಒಳ್ಳೆಯದು ವೀಕ್ಷಕರೇ. ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ನಮಗೆ ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಆಮೇಲೆ ನಾನು ವೀಕ್ಷಕರಲ್ಲಿ 2 ಸ್ಪೂನಷ್ಟು ಟೀ ಪುಡಿನ ಸಹ ತೊಗೊಂಡಿದ್ದೀನಿ. ನೋಡಿ, ನಾನು ಏನು 3 ಇಂಗ್ರೀಡಿಯೆಂಟ್ ಹಾಕ್ಕೊಂಡಿದ್ದಿಲ್ಲ, 3 ಕೂಡ ಭಾಳಷ್ಟು ಪವರ್ಫುಲ್ ಆಗಿದ್ದಾವೆ ವೀಕ್ಷಕರೇ. ಕೂದಲನ್ನ ಎಷ್ಟು ಮಟ್ಟಿಗೆ ಕಪ್ಪು ಮಾಡ್ತವೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ನೋಡ್ದಂಗೆ ಯಾವ ಒಂದು ಕೆಮಿಕಲ್ ಇಲ್ಲದೆ, ಯಾವ ಒಂದು ಪೌಡರ್ ಹೆನ ಇಂಡಿಗೋ ಇಲ್ಲದೆ, ಈ ಥರ ಕೂಡ ನಾವು ಮನೆಯಲ್ಲೇ ಜಸ್ಟ್ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ಒಂದು ಪವರ್ಫುಲ್ ಆದಂಥ ಹೇರ್ ಡೈ ರೆಮಿಡಿ ರೆಡಿ ಮಾಡ್ಕೊಳ್ಬೋದು. ಇತ್ತೀಚೆಗಂತೂ ನೋಡಿ ವೀಕ್ಷಕರೇ, ಮಾರ್ಕೆಟಲ್ಲಿ ಭಾಳಷ್ಟು ಕೆಮಿಕಲ್ ಡೈ ಬರ್ತಾ ಇದ್ದಾವೆ. ಅದನ್ನು ಉಪಯೋಗಿಸ್ಕೊಂಡು ನಮ್ಮ ಕೂದಲ ಆರೈಕೆ ಎಷ್ಟು ಹಾಳಾಗ್ತಾ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ನಾವು ಮನೆಯಲ್ಲೇ ಈ ಥರ ಮಾಡ್ಕೊಳ್ಬೇಕಾದ್ರೆ ಯಾಕೆ ಹಣವನ್ನು ಖರ್ಚು ಮಾಡಿಕೊಂಡು ನಮ್ಮ ಕೂದಲು ಡ್ಯಾಮೇಜ್ ಮಾಡ್ಕೊಳ್ಬೇಕು, ನೀವೇ ಹೇಳ್ಕೊಳ್ಳಿ. ಸೊ ನೋಡಿ, ಅದನ್ನು ಕೂಡ ಇದ್ರ ಜೊತೆಗೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ವೀಕ್ಷಕರೇ. 3 ಕೂಡ ಕಪ್ಪು ಬಣ್ಣಕ್ಕೆ ತಿರುಗಬೇಕು, ಅಲ್ಲಿವರೆಗೂ ಇದನ್ನು ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ. ಯಾವ ರೀತಿಯಾಗಿ ಕಪ್ಪುಗಾಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು. ಸೊ ನೋಡಿ, ಇವಾಗ ಇದು ಅಂತೂ ಡ್ರೈ ರೋಸ್ಟ್ ಆಗಿದೆ ಚೆನ್ನಾಗಿ. 3 ಕೂಡ ಹಾಕಿರುವಂಥ ಇಂಗ್ರೀಡಿಯೆಂಟ್ ಕಪ್ಪು ಬಣ್ಣಕ್ಕೆ ತಿರುಗಿದೆ ವೀಕ್ಷಕರೇ. ಸೊ ಈ ಒಂದು ಸ್ಟೇಜ್ನಲ್ಲಿ ಏನು ಮಾಡಬೇಕಪ್ಪ ಇವಾಗ ಅಂದರೆ, ನಾನು ಇದನ್ನು ಗ್ಯಾಸಿನ ಫ್ಲೇಮ್ನ ಆಫ್ ಮಾಡ್ಕೋತೀನಿ ವೀಕ್ಷಕರೇ, ಮತ್ತು ಇದನ್ನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ನೋಡಿ ಯಾವ ರೀತಿಯಾಗಿದ್ದು ರೆಡಿಯಾಗಿದೆ ಅಂತ ಇಲ್ಲಿ ನೀವು ನೋಡ್ಕೊಳ್ಬಹುದು. ಸೊ ಜಸ್ಟ್ ಪೌಡರ್ ಅಪ್ಲೈ ಮಾಡಿಕೊಂಡ್ರೆ ಕಪ್ಪುಗಾಗ್ತಾಯಿದೆ ಕೈ. ಇದನ್ನು ಇವಾಗ ಏನು ಮಾಡಬೇಕು ವೀಕ್ಷಕರೇ ಅಂದರೆ, ಒಂದು ಬೌಲನ್ನು ತೊಗೊಳ್ಬೇಕು, ಮಿಕ್ಸಿ ಬೌಲ್ ತೊಗೊಂಡು ಅದರಲ್ಲಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫೈನ್ ಇರೋ ಅಂಥ ಪೌಡರ್ ಪುಡಿ ಮಾಡ್ಕೊಂಡು ಬರಬೇಕು ವೀಕ್ಷಕರೇ. ಸೊ ನೋಡಿ, ಈ ಥರ ಪೇಪರ್ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಕೂಡ ಅದು ಏನು ಲೆಡ್ ಇದೆಲ್ಲ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ. ಸೊ ಸ್ವಲ್ಪ ಕೂಡ ಇಲ್ಲಿ ನಮ್ಮದೇ ವೇಸ್ಟ್ ಆಗೋದಿಲ್ಲ. ಹಾಗಾಗಿ ನಾನು ಈ ಥರ ಪೇಪರ್ ಆಗಲಿ ಅಥವಾ ಕ್ಯಾರಿ ಬ್ಯಾಗ್ ಆಗಲಿ ಕವರ್ ಆಗಲಿ ಹಚ್ಕೊತೀನಿ. ಇವಾಗ ನೋಡ್ಬೋದು ವೀಕ್ಷಕರೇ ಎಷ್ಟು ಕಪ್ಪಿರೋ ಅಂಥ ಪುಡಿ ಎಲ್ಲ ರೆಡಿಯಾಗಿದೆ ಅಂತ. ನೋಡಿ, ಚೆನ್ನಾಗಿರೋವಂಥ ಪುಡಿ ರೆಡಿಯಾಗಿದೆ. ಇದನ್ನು ಯಾವ ರೀತಿಯಾಗಿ ಈಗ ಡೈ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ.
ಈ ಥರ ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಪುಡಿ ಮಾಡಿಕೊಂಡು 8 ಕಂಟೈನರ್ನಲ್ಲಿ ಹಾಕ್ಕೊಂಡು ಜಾಸ್ತಿ ದಿವಸ ಇಟ್ಕೊಳ್ಬೋದು ವೀಕ್ಷಕರೇ. ಮತ್ತು ನಿಮಗೆ ಯಾವಾಗ ಬೇಕು ಅಲ್ಲ ಅವಾಗ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇವಾಗ ನೋಡಿ ಒಂದು 2 ಸ್ಪೂನಷ್ಟು ಆ ಒಂದು ರೆಡಿ ಮಾಡಿ ಇಟ್ಕೊಂಡಿರೋಂಥ ಮ್ಯಾಜಿಕಲ್ ಪುಡಿನ ತೊಗೊಂಡಿದ್ದೀನಿ. ಇವಾಗ ಅದ್ರ ಒಳಗಡೆ ವೀಕ್ಷಕರೇ ನಾನು ಪ್ಯಾರಾಶೂಟ್ ಆಯಿಲ್ನ ಹಾಕ್ತಾಯಿದ್ದೀನಿ, ಅಂದರೆ ಕೊಬ್ಬರಿ ಎಣ್ಣೆ. ನೀವು ಬೇಕಾದರೆ ಇಲ್ಲಿ ಆಲಿವ್ ಆಯಿಲ್ ಹಾಕ್ಕೋಬೋದು, ಸಾಸಿವೆ ಎಣ್ಣೆ ಹಾಕ್ಕೋಬೋದು, ಯಾವೊಂದು ಹೇರ್ ಆಯಿಲ್ನ ನಿಮ್ಮ ತಲೆಗೆ ಹಚ್ಕೊಳ್ಳೋಕ್ಕೆ ಮಸಾಜ್ ಮಾಡೋಕ್ಕೆ ಬಳಸ್ತಿರಲ್ಲ ಅದನ್ನು ಇಲ್ಲಿ ಹಚ್ಕೊಳ್ಬೋದು. ಈ ಒಂದು ರೆಮಿಡಿನ ವಾರದಲ್ಲಿ 2 ಸಲ ಕೂಡ ಟ್ರೈ ಮಾಡ್ಕೊಳ್ಬಹುದು, ಇಲ್ಲಾಂದ್ರೆ 3 ಸಲ ಕೂಡ. ಅಟ್ಲೀಸ್ಟ್ ನಿಮಗೆ ಎಲ್ಲಾದರೂ ಎಮರ್ಜೆನ್ಸಿಯಲ್ಲಿ ಹೋಗಬೇಕಾಗಿದೆ, ಫಂಕ್ಷನ್ ಇದೆ, ಆಫೀಸ್ ಇದೆ, ನಿಮ್ಮ ಹತ್ರ ಜಾಸ್ತಿ ಯಾವುದೇ ಒಂದು ಆಯಿಲ್ನ ಹಚ್ಕೊಂಡು ಗಂಟೆಗಳ ಕಾಲ ಕೂಡೋ ಟೈಮ್ ಇಲ್ಲ ಅಂದಾಗ ನೀವು ಇದನ್ನು ಕೂಡ ಹಚ್ಕೊಂಡು ಡೈರೆಕ್ಟ್ ಹಾಗೆ ಹೋಗಬಹುದು ವೀಕ್ಷಕರೇ. ಇದನ್ನು ತೊಳೆ ಕೂಡ ಅವಶ್ಯಕತೆ ಇಲ್ಲ. ಇಲ್ಲಾಂದರೆ ನೀವು ಮನೆಯಲ್ಲೇ ಇರ್ತೀರಾ, ನಿಮ್ಮ ಹತ್ರ ಟೈಮ್ ಇದೆ ಅಂದರೆ ಇದನ್ನು ಹಚ್ಕೊಂಡು 1 ಗಂಟೆಗಳ ಕಾಲ ಇಟ್ಕೊಂಡು ಆಮೇಲೆ ನೀವು ತಲೆ ವಾಶನ್ನು ಮಾಡ್ಕೊಳ್ಬಹುದು. ಸೊ ನೋಡಿ, ಈ ಥರ ಎಲ್ಲ ಪೂರ್ತಿ ಸ್ಕ್ಯಾಲ್ಪ್ ಮೇಲೆ ಎಲ್ಲೆಲ್ಲಿ ನಿಮಗೆ ಬಿಳಿ ಕೂದಲು ಸಮಸ್ಯೆ ಇದೆ ಅಲ್ಲೆಲ್ಲ ಕಡೆನೂ ಹಚ್ಕೊಳ್ಬೇಕು ವೀಕ್ಷಕರೇ. ಭಾಳಷ್ಟು ಪವರ್ಫುಲ್ ಆದಂಥ ರೆಮಿಡಿ ಇದೆ ನೋಡಿ. ಇವಾಗ ನಾನು ಇದನ್ನು ನಿಮಗೆ ತೊಳೆದು ಕೂಡ ತೋರಿಸ್ತೀನಿ, ಆದರೂ ಕೂಡ ನೋಡಿ ವೀಕ್ಷಕರೇ ನಿಮಗೆ ಎಷ್ಟು ಇದು ಪವರ್ಫುಲ್ ಇದೆ ಅಂತ ತೋರಿಸೋಕ್ಕೆ ಹತ್ತೀನಿ. ಸೊ ನೋಡಿ, ಈ ಥರ ನಾನು ನೀರು ಹಾಕ್ತಾಯಿದ್ರು ಕೂಡ ಇದು ಕಲರ್ ಹೋಗ್ತಾ ಇಲ್ಲ. ಅಂದರೆ ನೀವು ಅಂದ್ಕೊಳ್ಬೋದು ಯಾವುದು ಮಟ್ಟಿಗೆ ಅದು ಚೆನ್ನಾಗಿ ನ್ಯಾಚುರಲ್ ಪವರ್ಫುಲ್ ವಾಟರ್ ಪ್ರೂಫ್ ಹೇರ್ ಡೈ ಇದೆ ಅಂತ. ಸೊ ನೋಡ್ತಾ ಇದ್ರಲ್ವ, ನಾನು ಎಷ್ಟು ಒರೆಸ್ದಕ್ಕೂ ಕೂಡ ಇದು ಹೋಗ್ತಾನೆ ಇಲ್ಲ, ಅಷ್ಟೊಂದು ನ್ಯಾಚುರಲ್ ಆಗಿ ಇದು ರೆಡಿ ಮಾಡ್ಕೊಂಡಿದ್ದೀವಿ ವೀಕ್ಷಕರೇ. ಸೊ ಇದನ್ನು ಅಪ್ಲೈ ಮಾಡಿಕೊಂಡು ನೀವು ಕೂಡ ನಿಮ್ಮ ಕೂದಲ ಆರೈಕೆನ ಕಪ್ಪು ಮಾಡ್ಕೊಳ್ಬಹುದು, ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ವೀಕ್ಷಕರೇ. ಸೊ ನೋಡಿದ್ರಲ್ವ ಎಷ್ಟೊಂದು ನ್ಯಾಚುರಲ್ ಆದಂಥ ಡೈ ರೆಡಿಯಾಗಿದೆ ಅಂತ. ವಿಡಿಯೋ ಇಷ್ಟ ಆದರೆ ಚಾನೆಲ್ನ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೀಕ್ಷಕರೇ, ಬಾಯ್ ಬಾಯ್.